ಇಂದು BGS ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ವತಿಯಿಂದ ಮತ್ತು ಆದಿಚುಂಚನಗಿರಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಒಟ್ಟು ಕ್ಯಾಂಪಸ್ಸಿನ ವತಿಯಿಂದ 3 ಬಹು ಮುಖ್ಯವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಇವತ್ತು. ಮೊದಲನೇದಾಗಿ ವಿಶ್ವ ಪರಿಸರ ದಿನಾಚರಣೆ, ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಇದೆ. ಎರಡನೇದಾಗಿ ಇದುವರೆಗೂ ಕೂಡ ಟೀಚಿಂಗ್ ಹಾಸ್ಪಿಟಲ್ಲಿ ಜನರಲ್ ಹೆಲ್ತ್ ಕೇರ್ ನಡೀತಾ ಇತ್ತಲ್ಲ, ಆ ಸೂಪರ್ ಸ್ಪೆಷಾಲಿಟಿ ಅಡ್ವಾನ್ಸ್ಡ್ ಮೆಡಿಕಲ್ ಹೆಲ್ತ್ ಕೇರನ್ನು ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ಸಂದರ್ಭ ಇದೆ. ಅದಕ್ಕೋಸ್ಕರ ಸೂಪರ್ ಸ್ಪೆಷಾಲಿಟಿ ಬ್ಲಾಕಿನ ಸೇವಾ ವಿಭಾಗಗಳನ್ನು ಕೂಡ ಪ್ರಾರಂಭ ಮಾಡಲಾಗಿದೆ. ಇದರ ಜೊತೆಯಲ್ಲಿ ಕಲ್ಚರಲ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಈಗಾಗಲೇ ನಾನು ಹೇಳಿದಾಗೆ ಈ 3 ಕೂಡ ಬಹುಮುಖ್ಯ. ಮನುಷ್ಯನಿಗೆ 3 ದೇಹಗಳಿದ್ದಾಗೆ 3 ಕಾರ್ಯಕ್ರಮಗಳು. ಆರೋಗ್ಯ ಸೇವೆ ದೇಹವನ್ನು ನೋಡಿಕೊಂಡ್ರೆ ಎನ್ವಿರಾನ್ಮೆಂಟಲ್ ಡೇ ಮನಸ್ಸನ್ನು ನೋಡ್ಕೊಳುತ್ತೆ. ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಮತ್ತು ಆತ್ಮವನ್ನು ನೋಡ್ಕೊಳುತ್ತೆ. ಈ 3ರ ತ್ರಿವೇಣಿ ಸಂಗಮ ಕಾರ್ಯಕ್ರಮ ಇವತ್ತು ಆಗಿದೆ. ಇದನ್ನು ಕೇಂದ್ರ ಸಚಿವರು ಬಂದು ಉದ್ಘಾಟಿಸಿ ಅಮೂಲ್ಯವಾಗಿರ್ತಕ್ಕಂಥ ಮಾತುಗಳನ್ನು ಮತ್ತು ಉಳಿದ ಜನಪ್ರತಿನಿಧಿಗಳು ಕೂಡ ಬಂದು ಮಾತನಾಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ಸನ್ನು ಕಂಡಿದೆ. ಈ ಭಾಗದಲ್ಲಿ ಸಚಿವರು ಕೂಡ ವಿದ್ಯಾರ್ಥಿಗಳ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಅವರ ಅನಿಸಿಕೆಗಳು ಸಾಕಷ್ಟು ಚರ್ಚೆಯನ್ನು ಮಾಡಿಕೊಡ್ತಾರೆ. ಹೌದು, ವಿದ್ಯಾರ್ಥಿಗಳು ಸ್ಫೂರ್ತಿ ಆಗುತ್ತೆ ಸರ್. ಖಂಡಿತ. ಸಾಮಾನ್ಯವಾಗಿ ಬರೀ ಮಾತನಾಡಿ ಹೋದರೆ ಸಾಕಾಗೋದಿಲ್ಲ. ಮಾತು ನಮ್ಮ ಮನದ ಅಭಿಪ್ರಾಯವನ್ನು ಹೇಳಲಿಕ್ಕಾಗುತ್ತೆ ಸ್ಪೀಕರ್ಸ್ದು. ಮಕ್ಕಳ ಪ್ರಶ್ನೆಗಳನ್ನ ಕೇಳಿದಾಗ ಮಕ್ಕಳ ಭಾವನೆಗಳು ಏನಿದ್ದಾವೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಉತ್ತರಗಳನ್ನು ಹೇಳಿದಾಗ ಇವತ್ತಿನ ಜೆನ್ ಆಲ್ಫಾ ಜನ್ರೇಷನ್ ಮಕ್ಕಳಿಗೆ ಭಾಳಷ್ಟು ಅನುಕೂಲ.